ಪುಟಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ ಇಲ್ಲಿನ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಎಲ್ಲರಿಗೂ ನಮಸ್ಕಾರ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಯ್ಯೂರು ದೇವಸ್ಥಾನ ಬೆಳ್ತಂಗಡಿ ತಾಲೂಕು ಇಲ್ಲಿನ ವಿದ್ಯಾರ್ಥಿಗಳು ನಡೆಸಿಕೊಡುವ ವೈವಿಧ್ಯಮ ಕಾರ್ಯಕ್ರಮಗಳಿಗೆ ಸ್ವಾಗತ ಸುಸ್ವಾಗತ. ಮೊದಲನೆಯದಾಗಿ ವಿಘ್ನ ವಿನಾಶಕನಾದ ಗಣಪತಿಯ ಪ್ರಾರ್ಥನೆ. ಭಾಗವಹಿಸುವವರು 4ನೇ ತರಗತಿಯ ರಿಷಿಕಾ, ಜಾನ್ವಿ, ಪ್ರಾರ್ಥನ್, 5ನೇ ತರಗತಿಯ ತ್ರಿಷಾ, ಚೈತನ್ಯ, ಕೇಪ್ರೇಕ್ಷಾ, 7ನೇ ತರಗತಿಯ ಮೊನಿಷಾ, ಮಾನ್ಯ, ಶ್ರೀನಿಧಿ ಮತ್ತು ಮನೀಶ್. ನಮೋ ನಮೋ ವಿನಾಯಕ ಸರ್ವ ಸಿದ್ಧಿದಾಯಕ, ನೀನೇ ಜಗದ ಪಾಲಕ, ನೀನೇ ನಮ್ಮ ರಕ್ಷಕ. ನಮೋ ನಮೋ ವಿನಾಯಕ, ನಮೋ ನಮೋ ವಿನಾಯಕ ಸರ್ವ ಸಿದ್ಧಿದಾಯಕ, ನೀನೇ ಜಗದ ಪಾಲಕ, ನೀನೇ ನಮ್ಮ ರಕ್ಷಕ. ನಮೋ ನಮೋ ವಿನಾಯಕ. ಸರ್ವಶಕ್ತಿ ನಿನ್ನಲ್ಲಿದೆ, ದಿವ್ಯ ಮಂತ್ರ ನಿನಗಾಗಿದೆ. ಸರ್ವಶಕ್ತಿ ನಿನ್ನಲ್ಲಿದೆ, ದಿವ್ಯ ಮಂತ್ರ ನಿನಗಾಗಿದೆ. ಸರ್ವಶಕ್ತಿ ನಿನ್ನಲ್ಲಿದೆ, ದಿವ್ಯ ಮಂತ್ರ ನಿನಗಾಗಿದೆ. ಭವ್ಯ ರೂಪ ನೀನಾಗಿ ಜಗಕ್ಕೆ ಬೆಳಕು ನಿನ್ನಿಂದ, ಭವ್ಯ ರೂಪ ನೀನಾಗಿ ಜಗಕ್ಕೆ ಬೆಳಕು ನಿನ್ನಿಂದ. ದೇವ ನಮ್ಮ ರಕ್ಷಿಸು, ದೇವ ನಮ್ಮ ರಕ್ಷಿಸು, ದೇವ ನಮ್ಮ ರಕ್ಷಿಸು. ನಮೋ ನಮೋ ವಿನಾಯಕ ಸರ್ವ ಸಿದ್ಧಿದಾಯಕ, ನೀನೇ ಜಗದ ಪಾಲಕ, ನೀನೇ ನಮ್ಮ ರಕ್ಷಕ. ನಮೋ ನಮೋ ವಿನಾಯಕ. ಸಿದ್ಧಿ ಬುದ್ಧಿಕಾರಕ ಉಮಾಪುತ್ರ ವಿನಾಯಕ, ಸಿದ್ಧಿ ಬುದ್ಧಿಕಾರಕ ಉಮಾಪುತ್ರ ವಿನಾಯಕ, ಸಿದ್ಧಿ ಬುದ್ಧಿಕಾರಕ ಉಮಾಪುತ್ರ ವಿನಾಯಕ. ಸಕಲ ಕಷ್ಟ ನಿವಾರಕ, ಸಕಲ ಲೋಕ ಮೋಹಕ, ಸಕಲ ಕಷ್ಟ ನಿವಾರಕ, ಸಕಲ ಲೋಕ ಮೋಹಕ. ಸದಾ ಕಾಯೋ ಗಜಮುಖ, ಸದಾ ಕಾಯೋ ಗಜಮುಖ, ಸದಾ ಕಾಯೋ ಗಜಮುಖ. ನಮೋ ನಮೋ ವಿನಾಯಕ ಸರ್ವ ಸಿದ್ಧಿದಾಯಕ, ನೀನೇ ಜಗದ ಪಾಲಕ, ನೀನೇ ನಮ್ಮ ರಕ್ಷಕ. ನಮೋ ನಮೋ ವಿನಾಯಕ, ನಮೋ ನಮೋ ವಿನಾಯಕ, ನಮೋ ನಮೋ ವಿನಾಯಕ. ಸ್ವಸ್ಥ ಆರೋಗ್ಯ ಪಾಲನೆಗೆ ರೂಢಿಸಿಕೊಳ್ಳಬೇಕಾದ ನಿಯಮಗಳ ಬಗ್ಗೆ ಚಿಂತನಾ ಮಂಥನ 7ನೇ ತರಗತಿ ವಿದ್ಯಾರ್ಥಿನಿ ಮಾನ್ಯ ಕೆಪಿ ಇವರಿಂದ. ಆರೋಗ್ಯ ಸೂತ್ರಗಳು. ಸರ್ವೇ ಜನಃ ಸುಖಿನೋ ಭವಂತು. ಶತಶತಮಾನಗಳ ಹಿಂದೆಯೇ ಭಾರತದ ಪುಣ್ಯ ನೆಲದಲ್ಲಿ ಹುಟ್ಟಿಕೊಂಡ ಶ್ಲೋಕವಾಕ್ಯವಿದು. ಅಂದರೆ ಅನಾದಿ ಕಾಲದಿಂದಲೂ ಭಾರತೀಯರು ಜಗತ್ತಿನ ಪ್ರತಿಯೊಬ್ಬರ ಸುಖ, ಶಾಂತಿ, ನೆಮ್ಮದಿಯನ್ನು ಬಯಸುವಂತಹ ಶ್ರೇಷ್ಠ ಗುಣವನ್ನು ಬೆಳೆಸಿಕೊಂಡು ಬಂದವರು ಎಂದರೆ ತಪ್ಪಾಗಲಾರದು. ವ್ಯಕ್ತಿಯೊಬ್ಬ ಸುಖವಾಗಿರಬೇಕೆಂದರೆ ಹಲವು ಅವಶ್ಯಕತೆಗಳ ಪೂರೈಕೆಯಾಗಬೇಕು. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ಆರೋಗ್ಯ. ಅದಕ್ಕೆ ಹಿರಿಯರು ಹೇಳಿದ್ದು ಆರೋಗ್ಯವೇ ಭಾಗ್ಯ ಎಂಬುದಾಗಿ. ಸುಸ್ಥಿರ ಆರೋಗ್ಯ ನಮ್ಮ ನಿತ್ಯ ಜೀವನದಲ್ಲಿ ಒದಗಿ ಬರಬೇಕಾದರೆ ನಮ್ಮ ಜೀವನ ಕ್ರಮಗಳು ಉತ್ತಮವಾಗಿರಬೇಕು. ವಿಶ್ವ ಆರೋಗ್ಯ ಸಂಸ್ಥೆಯ ಹೇಳಿಕೆಯ ಪ್ರಕಾರ ಆರೋಗ್ಯವೆಂದರೆ ಸಂಪೂರ್ಣ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಸುಸ್ಥಿತಿ, ಕೇವಲ ರೋಗ ಬಾಧೆಗಳ ಗೈರು ಹಾಜರಿಯಷ್ಟೇ ಅಲ್ಲ ಎಂಬುದಾಗಿ. ಅಂದರೆ ವ್ಯಕ್ತಿಯೊಬ್ಬ ಆರೋಗ್ಯಕರವಾಗಿರಬೇಕೆಂದರೆ ಮನೆ, ಮನಸ್ಸು, ದೇಹ, ಪರಿಸರ ಎಲ್ಲವೂ ಅವನಿಗೆ ಪೂರಕವಾಗಿ ಒದಗಬೇಕಾಗುತ್ತದೆ.
ಈ ನಿಟ್ಟಿನಲ್ಲಿ ಉತ್ತಮ ಆರೋಗ್ಯವನ್ನು ಸಾಧಿಸಬೇಕಾದರೆ ಜೀವನದಲ್ಲಿ ಕೆಲವು ಸೂತ್ರಗಳು ಅತ್ಯಗತ್ಯ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಬೇಡಿ ಹುಚ್ಚಪ್ಪಗಳಿರ ಎಂಬ ದಾಸವಾಣಿಯಂತೆ ಮಾನವ ಶರೀರವನ್ನು ಹೊಂದಿ ಜನಿಸಿದ ನಾವು ದೇಹದ ಬಗ್ಗೆ ಕಾಳಜಿ ವಹಿಸಬೇಕು. ಅಂದರೆ ನಮ್ಮ ದೈಹಿಕ ಆರೋಗ್ಯವನ್ನು ಸುಸ್ಥಿರವಾಗಿಡಬೇಕು. ಈ ನಿಟ್ಟಿನಲ್ಲಿ ಕೆಲವು ನಿಯಮ ಪಾಲನೆಗಳು ಅತ್ಯಗತ್ಯ. ಸಮತೋಲಿತ ಸಿರಿಧಾನ್ಯಯುಕ್ತ ಹಾಗೂ ಕಡಿಮೆ ಕೊಬ್ಬು ಹೊಂದಿರುವ ನೈಸರ್ಗಿಕ ಆಹಾರವನ್ನು ಸೇವಿಸುವುದು, ದಿನಂಪ್ರತಿ ಸುಮಾರು 8 ಕಿಲೋಮೀಟರ್ನಷ್ಟು ನಡಿಗೆ, ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರುವುದು, ಉಪ್ಪು ಹಾಗೂ ಕಾಫಿ ಸೇವನೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು, ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಪ್ರತಿಜೀವಕಗಳನ್ನು ತೆಗೆದುಕೊಳ್ಳದಿರುವುದು, ಬಿಪಿ ಹಾಗೂ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು, ತುರ್ತು ಸಂದರ್ಭಗಳಲ್ಲಿ ಮಾಡಿಕೊಳ್ಳಬೇಕಾದ ಚಿಕಿತ್ಸೆಗಳ ಬಗ್ಗೆ ತಿಳುವಳಿಕೆ, ಉತ್ತಮ ಪರಿಸರವನ್ನು ಕಾಯ್ದುಕೊಳ್ಳುವುದರ, ರೋಗಕಾರಕ ಕ್ರಿಮಿಕೀಟಗಳಿಂದ ದೂರವಿರುವುದು, ದೇಹಕ್ಕೆ ಬೇಕಾಗುವಷ್ಟು ನೀರು ಕುಡಿಯುವುದು, ಕಾಲಕಾಲಕ್ಕೆ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ಪಡೆದುಕೊಳ್ಳುವುದು, ಇನ್ನು ಮುಂತಾದ ಕ್ರಮಗಳನ್ನು ಕೈಗೊಳ್ಳುವುದು. ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬ ಮಾತು ನಮ್ಮಲ್ಲಿ ಚಾಲ್ತಿಯಲ್ಲಿದೆ. ಅಂದರೆ ಮನುಷ್ಯನ ಜೀವನದಲ್ಲಿ ಮಾನಸಿಕ ಆರೋಗ್ಯ ಕೂಡ ಬಹಳ ಮುಖ್ಯವಾದದ್ದು. ಈ ನಿಟ್ಟಿನಲ್ಲೂ ನಾವು ಹಲವು ಸೂತ್ರಗಳನ್ನು ಪಾಲಿಸಬೇಕಾಗುತ್ತದೆ. ಸೇವಿಸಬೇಕಾದ ಆಹಾರವನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವುದು, ಸರಿಯಾದ ಪ್ರಮಾಣದಲ್ಲಿ ನಿದ್ದೆ ಮಾಡುವುದು, ಯೋಗಾಸನ, ಪ್ರಾಣಾಯಾಮ, ಧ್ಯಾನದಂತಹ ಚಟುವಟಿಕೆಗಳನ್ನು ಮಾಡುವುದು, ಧನಾತ್ಮಕ ಮನೋಭಾವನೆ ಬೆಳೆಸಿಕೊಳ್ಳುವುದು, ಒತ್ತಡವನ್ನು ನಿಭಾಯಿಸುವುದು, ಇತರರಿಗೆ ಸಹಾಯ ಮಾಡುವುದು, ಎಂತಹ ಸಂದರ್ಭದಲ್ಲಿಯೂ ಸಮಚಿತ್ತವನ್ನು ಕಾಯ್ದುಕೊಳ್ಳುವುದು ಇತ್ಯಾದಿ. ಮನುಷ್ಯ ಸಂಘಜೀವಿಯಾದ್ದರಿಂದ ಅವನ ಆರೋಗ್ಯ ಸಮಾಜದ ಮೇಲೆಯೂ ಅವಲಂಬಿತವಾಗಿದೆ ಎಂದರೆ ತಪ್ಪೇನಲ್ಲ. ಸಮಾಜದಲ್ಲಿ ವ್ಯಕ್ತಿ ಹೇಗೆ ಬಾಳಿದರೆ ಅವನು ಆರೋಗ್ಯವಾಗಿರುವುದರ ಜೊತೆಗೆ ಸಮಾಜದ ಆರೋಗ್ಯವನ್ನು ಕಾಪಾಡಬಹುದು ಎಂಬುದಕ್ಕೆ ಬಸವಣ್ಣನವರ ವಚನವೊಂದೇ ಸಾಕು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ ಎಂಬುದಾಗಿ. ಆಧ್ಯಾತ್ಮಿಕ ಚಿಂತನೆಗಳು ಕೂಡ ವ್ಯಕ್ತಿಯನ್ನು ಆರೋಗ್ಯವಂತನನ್ನಾಗಿಸಲು ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತವೆ ಎಂದು ಇತ್ತೀಚಿನ ಸಂಶೋಧನೆಗಳು ತಿಳಿಯಪಡಿಸುತ್ತವೆ. ಒಟ್ಟಿನಲ್ಲಿ ನಾವು ಸುಖವಾಗಿ ಬಾಳಬೇಕೆಂದರೆ ನಮ್ಮ ದೇಹ, ಮನಸ್ಸು, ಪರಿಸರವನ್ನು ಆರೋಗ್ಯಕರವಾಗಿ ಇರಿಸಿಕೊಳ್ಳಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಪೂರ್ವಜರು ಸಮಕಾಲೀನ ತಜ್ಞರು ನೀಡಿದ ಸಲಹೆ ಸೂಚನೆಗಳನ್ನು ಪಾಲಿಸಬೇಕಾಗುತ್ತದೆ. ಈ ದಿಶೆಯಲ್ಲಿ ನಾವೆಲ್ಲ ಮುನ್ನಡೆಯೋಣ. ತ್ರೇತಾಯುಗದಲ್ಲಿ ಬದುಕಿ ಬಾಳಿದ ಮಹಾತ್ಮನ ಜೀವನ ಗಾಥೆಯನ್ನು ಪ್ರಹಸನದ ಮೂಲಕ ಈಗ ತಿಳಿದುಕೊಳ್ಳೋಣ. ಭಾಗವಹಿಸುವವರು 6ನೇ ತರಗತಿಯ BH ನಿಧಿತ್, 7ನೇ ತರಗತಿಯ ಪಲ್ಲವಿ, ಮಾನ್ಯ KP, ಮೊನಿಷಾ ಮತ್ತು ಮನೀಶ್. ಕೇಳಿ ಪ್ರಹಸನ ಭಗೀರಥ. ಶ್ರೀರಾಮಚಂದ್ರಮನ ಪೂರ್ವಜನಾದ ಸಗರ ಅಯೋಧ್ಯೆಯ ಸಾಮ್ರಾಟನಾಗಿದ್ದ ಸಮಯ. ಆತನ 60,000 ಮಕ್ಕಳು ತಾವು ಮಾಡಿದ ಪ್ರಮಾದದಿಂದಾಗಿ ಕಪಿಲ ಮುನಿಯ ಕೋಪಗ್ನಿಗೆ ಬಲಿಯಾಗಿ ಪಾತಾಳದಲ್ಲಿ ಸುಟ್ಟು ಭಸ್ಮವಾದರು. ಮಕ್ಕಳ ಸಾವಿನಿಂದ ದುಃಖಗೊಂಡ ಸಗರನಿಗೆ ಪುತ್ರರ ಆತ್ಮಕ್ಕೆ ಸದ್ಗತಿ ಸಿಗಬೇಕೆಂದರೆ ದೇವಗಂಗೆ ಆ ಭಸ್ಮವನ್ನು ಸ್ಪರ್ಶಿಸಬೇಕೆಂದು ಜ್ಞಾನಿಗಳು ಹೇಳಿದರು. ಸಗರ, ಅವನ ಮೊಮ್ಮಗ ಅಂಶುಮಂತನ ಮಗ ದಿಲೀಪ ಇವರುಗಳು ದೇವಗಂಗೆಯನ್ನು ಭೂಮಿಗಿಳಿಸುವ ಪ್ರಯತ್ನ ಮಾಡಿದಾರಾದರೂ ಯಾರೂ ಸಫಲರಾಗಲಿಲ್ಲ. ಈಗ ದಿಲೀಪನ ಮಗ ಭಗೀರಥನ ಸರದಿಯಾಗಿತ್ತು. ನಾನು ದೃಢ ಸಂಕಲ್ಪ ಮಾಡಿದ್ದೇನೆ. ಗಂಗಾ ಮಾತೆಯನ್ನು ಭೂಮಿಗಿಳಿಸಲೇಬೇಕು. ನನ್ನ ಪೂರ್ವಜರ ಆತ್ಮಕ್ಕೆ ಸದ್ಗತಿ ದೊರಕಿಸಲೇಬೇಕು. ಅದಕ್ಕಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧನಾಗಿದ್ದೇನೆ. ಆತ ಗಂಗೆಯನ್ನು ಕುರಿತು ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿದ. ಗಂಗೆ ಪ್ರತ್ಯಕ್ಷಳಾದಳು. ಮಗನೇ ಭಗೀರಥ, ನಿನ್ನ ಕಠಿಣ ತಪಸ್ಸಿಗೆ ಪ್ರಸನ್ನಳಾಗಿದ್ದೇನೆ. ಕೇಳು ಮಗನೇ, ಏನು ನಿನ್ನ ಮನಸ್ಸಿನ ಬಯಕೆ? ಕೇಳಿಕೋ. ಅಮ್ಮ, ತಾಯೇ, ಗಂಗಾ ಮಾತೆ, ಈ ಕಂದನ ಮೊರೆ ಕೇಳಿತೇ ತಾಯಿ. ನನ್ನದು ಒಂದೇ ಒಂದು ಕೋರಿಕೆ ತಾಯೇ. ನನ್ನ ಪೂರ್ವಜರ ಆತ್ಮಕ್ಕೆ ಸದ್ಗತಿ ನೀಡಲು ನೀನು ಧರೆಗಿಳಿಯಬೇಕು. ದಯವಿಟ್ಟು ಆಗದು ಎಂದು ಹೇಳಬೇಡಮ್ಮ. ಬೇಡಿಕೆಯನ್ನು ನಡೆಸಿಕೊಡಬಹುದು ಮಗನೇ. ಆದರೆ ಏನಮ್ಮ? ಒಂದು ತೊಡಕಿದೆ. ದೇವಗಂಗೆಯಾದ ನನ್ನ ಸಾಮರ್ಥ್ಯದ ಪರಿಚಯ ನಿನಗೆ ಸರಿಯಾಗಿ ಇಲ್ಲ ಎಂದೆನಿಸುತ್ತದೆ. ನೋಡು ಮಗನೇ, ನಾನು ಧರೆಗೆ ಧುಮುಕುವ ಸಂದರ್ಭದಲ್ಲಿ ನನ್ನ ರಭಸಕ್ಕೆ ಭೂಮಿಯೇ ಅಲ್ಲೋಲ ಕಲ್ಲೋಲವಾಗಬಹುದು. ಇದನ್ನು ನೀನೇಗೆ ತಪ್ಪಿಸುವೆ? ನನ್ನ ರಭಸವನ್ನು ತಡೆಯಬಲ್ಲ ಸಮರ್ಥರು ಯಾರು ಸಿಗುವರು ನಿನಗೆ? ಮೊದಲು ಅದನ್ನು ಯೋಚಿಸು. ಭಗೀರಥನು ಯೋಚಿಸುತ್ತಾನೆ ಮತ್ತು ಬ್ರಹ್ಮನ ಕುರಿತು ತಪಸ್ಸು ಮಾಡುತ್ತಾನೆ. ಪ್ರತ್ಯಕ್ಷನಾದ ಬ್ರಹ್ಮ, ಈ ಕಾರ್ಯಕ್ಕೆ ಶಿವನೊಬ್ಬನೇ ಸಮರ್ಥ, ಆತನನ್ನು ಮೆಚ್ಚಿಸು ಎನ್ನುತ್ತಾನೆ. ಭಗೀರಥ ಮತ್ತೆ ಹಲವು ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸು ಮಾಡುತ್ತಾನೆ. ಮೆಚ್ಚಿದ ಶಿವನು ಭಗೀರಥನ ಬೇಡಿಕೆ ಒಪ್ಪಿಕೊಳ್ಳುತ್ತಾನೆ. ವಿಷಯ ತಿಳಿದ ಗಂಗೆ ಶಿವನನ್ನು ಮೂದಲಿಸಲು ಪ್ರಾರಂಭಿಸುತ್ತಾಳೆ. ಏನು? ಈ ಗಂಗೆಯ ರಭಸವನ್ನು ತಾಳಿಕೊಳ್ಳಲು ಆ ಪರಶಿವನಿಗೆ ಸಾಧ್ಯವಾಗುವುದೇ?
ಪರಮೇಶ್ವರನು ನನ್ನ ರಭಸಕ್ಕೆ ಕೊಚ್ಚಿಕೊಂಡು ಹೋಗುವುದಂತೂ ಖಂಡಿತ. ಈಶಾ, ಆಯಿತು ನಿನ್ನ ಸರ್ವನಾಶ. ಗಂಗೆ, ಈ ಸರ್ವೇಶ್ವರನಿಗೆ ಸವಾಲೇ? ಗಂಗೆ, ನಿನ್ನ ಅಹಂಕಾರದ ಮೇರೆ ಮೀರಿದೆ. ಸರಿಯಾದ ಪಾಠವನ್ನೇ ಕಲಿಸುತ್ತೇನೆ. ಇದೋ ನನ್ನ ಜಟೆಯನ್ನು ಬಿಚ್ಚಿ ಸಿದ್ಧನಾಗಿದ್ದೇನೆ. ನಿನ್ನ ಶಕ್ತಿ ಸಾಮರ್ಥ್ಯವೆಲ್ಲ ಬಳಸಿ ಧುಮುಕು ನನ್ನ ಶಿರಕ್ಕೆ. ಗಂಗೆ ರಭಸವಾಗಿ ಧುಮುಕುತ್ತಾಳೆ. ಈಶ ತನ್ನ ಜಟೆಯನ್ನು ಬಿಗಿದು ಕಟ್ಟುತ್ತಾನೆ. ಗಂಗೆ ಅದರಲ್ಲಿ ಬಂಧಿತಳಾಗುತ್ತಾಳೆ. ಆಗ ಪರಶಿವನು, ಗಂಗೆ, ಈಗ ಸಾಧ್ಯವಾದರೆ ನನ್ನ ಜಟೆಯಿಂದ ಹೊರಗೆ ಬಾ. ನಿನ್ನ ಅಹಂಕಾರಕ್ಕೆ ಸರಿಯಾದ ಶಾಸ್ತಿಯನ್ನು ಮಾಡಿದ್ದೇನೆ. ಇದರಿಂದ ಭಗೀರಥ ದುಃಖಿತನಾಗುತ್ತಾನೆ. ಅಯ್ಯೋ ಶಿವನೇ, ಶಾಂತನಾಗು. ಹೀಗ್ಯಾಕೆ ಮಾಡಿಬಿಟ್ಟೆ? ಹರನೇ, ಗಂಗಾ ಮಾತೆಯನ್ನು ಧರೆಗಿಳಿಸುವ ನನ್ನ ಕಾರ್ಯ ವಿಫಲವಾಯ್ತಲ್ಲ ಶಂಕರನೇ. ನನ್ನ ಪೂರ್ವಜರ ಆತ್ಮಕ್ಕೆ ಸದ್ಗತಿ ದೊರಕುವುದೆಂತು? ನೀನು ಕರುಣಾಮಯನಲ್ಲವೇ ತಂದೆ? ಈ ಮಗನ ಮೇಲೆ ದಯ ತೋರು. ಗಂಗಾ ಮಾತೆಯನ್ನು ಜಟೆಯಿಂದ ಬಿಡುಗಡೆಗೊಳಿಸು. ಹೀಗೆ ನಾನಾ ಬಗೆಯಲ್ಲಿ ಪ್ರಾರ್ಥಿಸುತ್ತಾ ಭಗೀರಥನು ಮತ್ತೆ ಹಲವು ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸನ್ನಾಚರಿಸಿ ಶಿವನ ಕೋಪ ಶಮನವಾಗುವಂತೆ ಮಾಡಿದ. ಕೊನೆಗೆ ಶಿವನು, ಮಗನೇ ಭಗೀರಥ, ನೀನೋರ್ವ ಅಪೂರ್ವ ಸಾಧಕನೇ ಸರಿ. ನಿನ್ನಂತಹ ಪರಿಶ್ರಮಿಯ ಕೆಲಸ ಅಪೂರ್ಣವಾಗಲು ನಾನು ಬಿಡಲಾರೆ ಮಗನೇ. ಇದೋ ನನ್ನ ಜಟೆಯಲ್ಲಿ ಬಂಧಿತಳಾಗಿರುವ ಗಂಗೆಯನ್ನು 7 ಕವಲುಗಳಾಗಿ ಬಿಡುಗಡೆಗೊಳಿಸಿದ್ದೇನೆ. ಲೋಕದಲ್ಲಿ ನಿನ್ನ ಹೆಸರು ಸ್ಥಾಯಿಯಾಗುವಂತೆ ಮಾಡಲು ಒಂದು ಕವಲಿಗೆ ಭಾಗೀರಥಿ ಎಂದು ಹೆಸರಿಟ್ಟಿದ್ದೇನೆ. ಅವಳು ನಿನ್ನ ಜೊತೆ ಬರುತ್ತಾಳೆ. ಶುಭವಾಗಲಿ ಮಗನೇ. ಧನ್ಯನಾದೆ ದೇವ, ಧನ್ಯನಾದೆ. ಭಾಗೀರಥಿಯಾದ ಗಂಗೆಯು ಭಗೀರಥನನ್ನು ಅನುಸರಿಸಿದಳು. ಆದರೆ ಆಕೆ ಅಹಂಕಾರ ಕಡಿಮೆಯಾಗಿರಲಿಲ್ಲ. ಅದೋ ನಾನು ಹರಿದು ಸಾಗಬೇಕಾದ ದಾರಿಯಲ್ಲಿ ಯಾವುದೋ ಆಶ್ರಮ ಕಾಣುತ್ತಿದೆಯಲ್ಲ. ಯಾರಿರಬಹುದು? ಯಾರಾದರೆ ನನಗೇನು? ನನ್ನ ಪರಾಕ್ರಮದ ಬಲು ಏನು ಎಂದು ಲೋಕಕ್ಕೆ ತೋರಿಸಲೇಬೇಕು. ಅದಕ್ಕಾಗಿ ಆ ಆಶ್ರಮವನ್ನು ಕೊಚ್ಚಿಕೊಂಡು ಹೋಗುತ್ತೇನೆ. ಅಯ್ಯೋ, ನನ್ನ ಆಶ್ರಮ ಕೊಚ್ಚಿಕೊಂಡು ಹೋಗುತ್ತಿದೆಯಲ್ಲ ಭಗವಂತ. ಇಲ್ಲ, ದುಃಖ ಪಡಲಾರೆ. ಯಾರದು? ಯಾರೀ ವಿಪರೀತಕ್ಕೆ ಕಾರಣರಾದವರು? ಈ ಜಹುನ್ಮುನ್ಯ ತಾಳ್ಮೆಯನ್ನು ಪರೀಕ್ಷಿಸುವವರು? ಓ, ತಿಳಿಯಿತು. ಗಂಗೆ, ಬಿಡಲಾರೆ. ಇದೋ ನನ್ನ ಯೋಗ ಬಲದಿಂದ ನದಿಯನ್ನೇ ಕುಡಿದು ಬಿಡುತ್ತೇನೆ. ಋಷಿವರ್ಯರೇ, ಇದೇನು ಮಾಡಿಬಿಟ್ಟಿರಿ ಪೂಜ್ಯರೇ? ತಪಶಕ್ತಿಯಿಂದ ಸಕಲವನ್ನು ತಿಳಿಯಬಲ್ಲ ತಾವುಗಳು ಈ ಭಗೀರಥನ ಇಚ್ಛೆಯನ್ನು ಅರಿಯದಾದಿರೆ ದಯವಿಟ್ಟು ಗಂಗಾ ಮಾತೆಯನ್ನು ಬಂಧಮುಕ್ತಗೊಳಿಸಿರಿ. ಭಗೀರಥನು ಪರಿಪರಿಯಾಗಿ ಪ್ರಾರ್ಥಿಸಲು ಪ್ರಾರಂಭಿಸಿದನು. ಕೊನೆಗೆ ಋಷಿವರ್ಯರು ಸಂತುಷ್ಟರಾಗಿ ತಮ್ಮ ಕಿವಿಯಿಂದ ಭಾಗೀರಥಿಯನ್ನು ಹೊರಬಿಟ್ಟರು. ಈಗ ಜಹುನುವಿನ ಒರಡಲು ಸೇರಿ ಹೊರಬಂದು ಗಂಗೆ ಜಹನ್ನವಿಯಾದಳು. ಭಗೀರಥನ ಈ ಅಚಲ ಪ್ರಯತ್ನಕ್ಕೆ ಭಗೀರಥ ಪ್ರಯತ್ನವೆಂದೇ ಹೆಸರಾಯಿತು. ಸ್ನೇಹಿತರೆ, ನಾವು ಅಷ್ಟೇ ಯಾವುದಾದರೂ ಒಂದು ಒಳ್ಳೆಯ ಗುರಿಯನ್ನು ಇರಿಸಿಕೊಂಡು ಅದನ್ನು ಸಾಧಿಸುವಲ್ಲಿ ಮುಂದುವರಿಯುವಾಗ ನೂರಾರು ಅಡೆತಡೆಗಳು ಬರಬಹುದು. ಆದರೆ ನಾವು ಅದಕ್ಕೆ ಅಂಜಬಾರದು, ಹೆದರಬಾರದು. ಎಷ್ಟೇ ಕಷ್ಟಗಳು ಬಂದರೂ ಭಗೀರಥನಂತೆ ನಮ್ಮ ಛಲವನ್ನು ಬಿಡಬಾರದು. ಆಗ ಕಾಣದ ಶಕ್ತಿಯೊಂದು ನಮ್ಮ ಬೆಂಬಲಕ್ಕೆ ನಿಲ್ಲುತ್ತದೆ ಎಂಬುದೇ ಕಥೆಯ ತಾತ್ಪರ್ಯ. ಮಕ್ಕಳಿಂದ ವೃದ್ಧರವರೆಗೂ ಕತೆ ಎಂದರೆ ಎಲ್ಲರಿಗೂ ಇಷ್ಟ. ಇದೀಗ ಸಣ್ಣ ಕಥೆಯೊಂದನ್ನು ಹೇಳಲಿದ್ದಾರೆ 7ನೇ ತರಗತಿ ವಿದ್ಯಾರ್ಥಿನಿ ಮೋನಿಶಾ. ಕಥೆಯ ಶೀರ್ಷಿಕೆ ನೋವು. ಸಮೀಕ್ಷಳ ಮುಖದಲ್ಲಿ ಎಂದಿನಂತೆ ನಗುವಿರಲಿಲ್ಲ. ಯಾವುದೋ ವಿಷಯದ ಬಗ್ಗೆ ಅವಳು ಗಹನವಾಗಿ ಚಿಂತಿಸುತ್ತಿದ್ದಳು ಎಂದೆನಿಸುತ್ತಿತ್ತು. ಪಾಠವನ್ನು ಆಲಿಸುತ್ತಿದ್ದಳಾದರೂ ಆಕೆಯ ಮನಸ್ಸೆಲ್ಲೋ ವಿಹರಿಸುತ್ತಿತ್ತು. ಆಕೆಯ ಬೆಂಚ್ಮೇಟ್ ಪಂಚಮಿಗೆ ಸಮೀಕ್ಷಳ ಈ ವರ್ತನೆ ತೀರಾ ಅಪರೂಪದ್ದಾಗಿತ್ತು. ಸಮೀಕ್ಷಾ ಪಂಚಮಿಯ ಆಪ್ತ ಸ್ನೇಹಿತಳಲ್ಲ, ಹಾಗೆಂದು ದ್ವೇಷಿಯೂ ಅಲ್ಲ. ಮಧ್ಯಾಹ್ನದವರೆಗೂ ಕಾರಣ ಕೇಳಲು ಪಂಚಮಿಗೆ ಅವಕಾಶ ಸಿಗಲಿಲ್ಲ. ಊಟದ ವಿರಾಮದ ಸಮಯದಲ್ಲಿ ಕಾರಣ ಕೇಳುವ ಕಾಯಕಕ್ಕೆ ಪಂಚಮಿ ಪೀಠಿಕೆ ಹಾಕಿದಳು. ಮೊದಲು ಏನಿಲ್ಲ ಎಂದು ನಿರಾಕರಿಸಿದ ಸಮೀಕ್ಷಾ ಒತ್ತಾಯಿಸಿದಾಗ ವಿಷಯ ಬಿಚ್ಚಿಡಲು ಪ್ರಾರಂಭಿಸಿದಳು. ಪಾಪ, ಕೆಲ ಕ್ಷಣಗಳಲ್ಲಿ ಭಾವನೆಗಳು ಉಕ್ಕಿ ಬಂದು ಸಮೀಕ್ಷಳು ಪಂಚಮಿಯ ಕೈಯನ್ನು ಬಲವಾಗಿ ಹಿಡಿದು ಅಳಲು ಆರಂಭಿಸಿದಳು. ಪಂಚಮಿ, ನಮ್ಮ ಬದುಕೇ ಬರಡಾಯ್ತು ಕಣೆ. ನನಗೆ ದಿಕ್ಕೇ ತೋಚ್ತಿಲ್ಲ. ನಿಂಗೊತ್ತಲ್ಲ, ನನ್ನ ಅಪ್ಪ ಅಮ್ಮನಿಗೆ ನಾವಿಬ್ಬರು ಮಕ್ಕಳು. ದೊಡ್ಡವಳು ನನ್ನಕ್ಕ ಸಂಗೀತ. ಆಕೆಗೆ ಇತ್ತೀಚೆಗೆ ಅಷ್ಟೇ ಮದುವೆಯಾಯಿತು. ಈಗ ನಮ್ಮ ಮನೆಯಲ್ಲಿರೋದು ನಾನು, ಅಪ್ಪ, ಅಮ್ಮ ಮತ್ತು ನನ್ನ ಅಜ್ಜಿ. ನನ್ನ ಅಪ್ಪ ಮೂಲತಃ ಸಂತೆ ವ್ಯಾಪಾರಿ. ಅಮ್ಮ ಅಪ್ಪನೊಂದಿಗೆ ಸಹಕರಿಸುವವಳು. ಮನೆಯಲ್ಲಿ ಈಗ ದುಡಿಯುವ ಒಂದೇ ಕೈ. ಜೊತೆಗೆ ಅಕ್ಕನ ಮದುವೆ ಬೇರೆ ಇತ್ತೀಚೆಗೆ ನಡೆದದ್ದು. ಹಾಗೆ ದುಡ್ಡಿನ ಸಮಸ್ಯೆ ಸ್ವಲ್ಪ ಹೆಚ್ಚಾಗಿ ನಮ್ಮನ್ನು ಕಾಡುತ್ತಿದೆ. ಒಂದಷ್ಟು ಸಾಲವು ನಮ್ಮ ಹೆಗಲಿಗಿದೆ. ಈಗೀಗ ಅಪ್ಪನ ವ್ಯಾಪಾರವು ಅಷ್ಟೇನು ಉತ್ತಮ ಸ್ಥಿತಿಯಲ್ಲಿಲ್ಲ. ಆ ಕಾರಣಕ್ಕಾಗಿ ಅಪ್ಪ ದಿನವಿಡೀ ಕೂಲಿ ಮಾಡಿ ಸಂಜೆ ಸಂತೆ ವ್ಯಾಪಾರಕ್ಕೆ ಹೋಗುತ್ತಾರೆ. ಜಾತ್ರೆ, ಯಕ್ಷಗಾನ, ನೇಮ ಉತ್ಸವ ಇತ್ಯಾದಿಗಳೇ ನಮ್ಮ ಸಂತೆ ವ್ಯಾಪಾರದ ತಾಣಗಳು. ನಿನ್ನೆ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಆಯ್ತಲ್ಲ, ಅದರಲ್ಲಿ ನಮ್ಮ ಅಂಗಡಿ ಇತ್ತು. ಕಾಲೇಜಿನಲ್ಲಿ ಸಂತೆ ಇಡಲು
ಮುಖ್ಯ ಕಾರಣವೇ ನಾನೆಂದು ಹೇಳಬಹುದು. ಅಪ್ಪ ಹೇಳಿದ್ರು, ಬೇಡ ಮಗ, ಈಗ ಹಗಲಲ್ಲಿ ಕಲ್ಲು ಹೊರುವ ಕೆಲಸ ತುಂಬ ಸುಸ್ತಾಗ್ತದೆ, ಜೊತೆಗೆ ಸಂತೆ ವ್ಯಾಪಾರದಿಂದ ಈಗ ಏನೂ ಲಾಭ ಸಿಗೋಲ್ಲ ಅಂದರು. ನಮ್ಮದು ಹುಡುಗಿರ ಕಾಲೇಜ್ ಅಲ್ವಪ್ಪ, ವ್ಯಾಪಾರ ಆಗುತ್ತೆ, ಜೊತೆಗೆ ಸ್ವಲ್ಪ ಸ್ಪೆಷಲ್ ಫ್ಯಾನ್ಸಿ ಐಟಮ್ಗಳನ್ನು ಇಟ್ಟರೆ ಖಂಡಿತ ಒಳ್ಳೆಯದಾಗುತ್ತೆ ಎಂದೆ. ನನ್ನ ಒತ್ತಾಯಕ್ಕೆ ಮಣಿದ ಅಪ್ಪ ತನ್ನ ಕೈಯಲ್ಲಿ ಉಳಿದಿದ್ದ ಒಂದೇ ಒಂದು ಬಂಗಾರದ ಉಂಗುರವನ್ನು ಅಡವಿಟ್ಟು ಸ್ಪೆಷಲ್ ಬಳೆ, ಸರ, ಕ್ಲಿಪ್ಗಳನ್ನು ಹೊಂದಿಸಿಕೊಂಡು ಸಂಜೆ ವ್ಯಾಪಾರಕ್ಕೆ ಅಣಿಯಾದ. ಅಮ್ಮನು ಜೊತೆಯಾದರು. ಆದರೆ ಕೆಲವೇ ಕ್ಷಣಗಳಲ್ಲಿ ಪಕ್ಕದ ಮನೆಯವರು ಕರೆ ಮಾಡಿದ ಕಾರಣವಾಗಿ ಅಪ್ಪ ಮನೆಯ ಕಡೆ ಹಿಂದಿರುಗಬೇಕಾಯಿತು. ಅಮ್ಮ ವ್ಯಾಪಾರ ಮುಂದುವರಿಸಿದಳು. ಆಕೆ ವ್ಯಾಪಾರ ಚತುರಳಲ್ಲ. ಪರಿಣಾಮ ಮೋಸಗಾರರಿಗೆ ಹಬ್ಬವಾಯಿತು. ನಿನ್ನೆಯ ವ್ಯಾಪಾರದಲ್ಲಿ ಸುಮಾರು 8,000ದಷ್ಟು ಮೌಲ್ಯದ ವಸ್ತುಗಳು ನಮ್ಮ ಅಂಗಡಿಯಿಂದ ಕಳವಾಯಿತು. ಅಮ್ಮನಿಗೆ ಈ ವಿಷಯ ತಿಳಿಯುವಷ್ಟರಲ್ಲಿ ಕಾಲ ಮಿಂಚಿ ಹೋಗಿತ್ತು. ನನಗೆ ಕಲ್ಚರಲ್ ಪ್ರೋಗ್ರಾಂ ಇದ್ದದ್ದರಿಂದ ಆ ಕಡೆಗೆ ಗಮನ ಕೊಡಲು ಸಾಧ್ಯವಾಗಿರಲಿಲ್ಲ. ಕಾರ್ಯಕ್ರಮ ಮುಗಿದ ಮೇಲೆ ನನಗೆ ವಿಷಯ ತಿಳಿಯಿತು. ಅಮ್ಮ ಆಕಾಶವೇ ಕಳಚಿ ಬಿದ್ದಂಥ ರೀತಿಯಲ್ಲಿ ವರ್ತಿಸುತ್ತಿದ್ದಳು. ಆಕೆಯನ್ನು ಹೇಗೋ ಸಮಾಧಾನ ಮಾಡಿ ಮನೆಗೆ ಕರೆದುಕೊಂಡು ಬಂದೆ. ರಾತ್ರಿ ಮನೆಗೆ ಬಂದು ನೋಡಿದರೆ ಅಪ್ಪ ಅಜ್ಜಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ಅಜ್ಜಿ ಬಚ್ಚಲು ಮನೆಯಲ್ಲಿ ಜಾರಿ ಬಿದ್ದಿದ್ದರಂತೆ. ಧೈರ್ಯ ಮಾಡಿ ಕಳ್ಳತನವಾದ ವರದಿಯನ್ನು ಅಪ್ಪನಿಗೆ ಒಪ್ಪಿಸಲಾಯಿತು. ಅವರು ಫೋನಿನಲ್ಲಿ ಅಷ್ಟೇನು ರೇಗಾಡಲಿಲ್ಲ. ರಾತ್ರಿ ನಮಗಿಬ್ಬರಿಗೂ ಸರಿಯಾಗಿ ನಿದ್ದೆ ಹತ್ತಲಿಲ್ಲ. ಅಪ್ಪ ಬೆಳಗ್ಗೆ ಬೇಗ ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದರು. ಒಂದು ಮಾತನಾಡಲಿಲ್ಲ. ಅವರ ಕಣ್ಣು ಕೆಂಪಾಗಿತ್ತು. ಅವರ ಮುಖದಲ್ಲಿನ ನೋವನ್ನು ನಾನು ಸರಿಯಾಗಿ ಗುರುತಿಸಿದೆ. ನಿತ್ಯ ಕರ್ಮಗಳನ್ನು ಮುಗಿಸಿದ ಅವರು ಮನೆಯ ಚಾವಡಿಗೆ ಬಂದು ನಿಂತಾಗ ಅಮ್ಮ ಅಳುತ್ತಾ ಬಂದು ಅವರ ಮುಂದೆ ನಿಂತಳು. ಅಲ್ಲಿಯವರೆಗೆ ಸುಮ್ಮನಿದ್ದ ಅಪ್ಪ ಚಟೀರನೆ ಅಮ್ಮನ ಕೆನ್ನೆಗೊಂದು ಬಾರಿಸಿದರು. ಈಗ ಯಾಕೆ ಅಳುತ್ತಿದ್ದಿ? ಕಲವು ಆಗುವಾಗ ನೀನು ಜೀವ ಇರಲಿಲ್ವಾ? ನಿಮಗೇನು ಗೊತ್ತು ಹಣದ ಬೆಲೆ? ನಾನು ಆ ಹಣವನ್ನು ಹಾಕುವ ಬದಲು ಸಾಲದ ಕಂತನ್ನಾದರೂ ಭರಿಸುತ್ತಿದ್ದೆ. ನನ್ನ ಕರ್ಮ ಅನುಭವಿಸಬೇಕು. ಅಮ್ಮ ಏನೂ ಮಾತನಾಡದೆ ಅಳುತ್ತಾ ಮನೆಯೊಳಗೆ ಓಡಿದಳು. ನಾನು ಕ್ಷೀಣ ಧ್ವನಿಯಲ್ಲಿ ಅಪ್ಪನಿಗೆ ಚಹಾ ಕುಡಿಯಲು ಹೇಳಿದೆ. ಅಪ್ಪ ಮಾತನಾಡಲಿಲ್ಲ. ಮಧ್ಯಾಹ್ನಕ್ಕೆ ಊಟದ ಬುತ್ತಿಯನ್ನು ತೆಗೆದುಕೊಳ್ಳದೆ ಹೊರಡಲನುವಾದರು. ಅಂಗಳದಲ್ಲಿ ನಿಂತು, ನಿಮ್ಮ ಅಜ್ಜಿ ಆಸ್ಪತ್ರೆಯಲ್ಲಿದ್ದಾರೆ, ಹೋಗಿ ಅವರನ್ನಾದರೂ ಸರಿಯಾಗಿ ನೋಡಿಕೊಳ್ಳಲಿ ಎಂದು ಹೇಳುತ್ತಾ ಬಿರಬಿರನೆ ನಡೆದು ಬಿಟ್ಟರು. ಅಪ್ಪನ ಕಣ್ಣಂಚಿನಲ್ಲಿ ನೀರಿತ್ತು. ಅಪ್ಪ ಇವತ್ತು ನಡೆದು ಹೋಗುವಾಗ ವಿಶೇಷವಾಗಿ ಕಂಡರು. ಅವರ ಚಪ್ಪಲಿಗಳು ವರ್ಷಗಳಿಂದ ಜೊತೆಯಾಗಿರುವ ಕಾರಣವಾಗಿ ತಮ್ಮ ಕ್ಷೀಣ ಸ್ಥಿತಿಯಲ್ಲೂ ಕಾರ್ಯನಿರ್ವಹಿಸುತ್ತಿವೆ ಎಂದೆನಿಸುತ್ತಿತ್ತು. ನಾನು ನನ್ನನ್ನು ಅಳಿದುಕೊಳ್ಳುವುದು, ನಾನು ಅಪ್ಪನಿಗೆ ಈಗೊಂದು ಸಲಹೆ ಕೊಟ್ಟಿದ್ದೆ ತಪ್ಪಾಯಿತು. ಮೊದಲೇ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿದ್ದ ನನ್ನ ಕುಟುಂಬವನ್ನು ಇನ್ನಷ್ಟು ಪ್ರಪಾತಕ್ಕೆ ತಳ್ಳಿದೆನಲ್ಲ. ನನ್ನ ಬುದ್ಧಿಗೇನನ್ನಬೇಕು? ಅಮ್ಮನಿಗೆ ಎಷ್ಟು ನೋವಾಗಿದೆಯೋ ಪಾಪ. ಕದ್ದವರು ಈ ಕಾಲೇಜಿನವರು ಇರಬೇಕು ಅನ್ನಿಸುತ್ತಿದೆ. ಇರಲಿ, ಅವರಿಗಾದರೂ ಒಳ್ಳೆಯದಾಗಲಿ. ನಮ್ಮ ಅದೃಷ್ಟವೇ ಇಷ್ಟು. ಪಂಚಮಿ, ನೀನು ಹೋಗು, ಊಟ ಮಾಡು, ಬೆಲ್ ಆಗುತ್ತೆ. ನನಗೆ ಬೇಡ, ಅಪ್ಪ ತಿಂಡಿಯೂ ತಿನ್ನದೆ ಕೂಲಿ ಮಾಡೋಕ್ಕೆ ಹೋಗಿದ್ದಾರೆ. ಹೀಗೆ ಹೇಳುತ್ತಾ ಸಮೀಕ್ಷಾ ಪಂಚಮಿ ಕೈಯನ್ನು ಬಿಟ್ಟು ಹೊರಡಲನುವಾದಳು. ಪಂಚಮಿ ಸಮೀಕ್ಷಳ ಕೈ ಹಿಡಿದು ಮತ್ತೆ ಸಂತೈಸಲು ಮುಂದಾಗಲಿಲ್ಲ. ಬದಲಾಗಿ ಕುಳಿತಲ್ಲೇ ಕುಸಿಯಲು ಪ್ರಾರಂಭಿಸಿದಳು. ಏಕೆಂದರೆ ನಿನ್ನೆ ನಡೆದ ಕಲವು ಪ್ರಕರಣದ ಪ್ರಮುಖ ರೂವಾರಿ ಆಕೆಯೇ ಆಗಿದ್ದಳು. ಪಂಚಮಿ ಶ್ರೀಮಂತರ ಮನೆಯ ಹುಡುಗಿಯಲ್ಲ. ಆಕೆಗೂ ಫ್ಯಾನ್ಸಿ ವಸ್ತುಗಳ ಮೇಲೆ ವಿಪರೀತ ಆಸೆ ಆಕಾಂಕ್ಷೆಗಳಿತ್ತು. ಆದರೆ ಅದನ್ನು ಪೂರೈಸಿಕೊಳ್ಳುವಲ್ಲಿ ಬೇಕಾದಷ್ಟು ಹಣವಿರಲಿಲ್ಲ. ಆದ್ದರಿಂದ ಇಂತಹ ಅವಕಾಶಗಳು ಬಂದಾಗ ಅವಳು ಕೈ ಚೆಲ್ಲುತ್ತಿರಲಿಲ್ಲ. ನಿನ್ನೆಯೂ ಹಾಗೆಯೇ ಆಗಿತ್ತು. ಅವಳು ತನ್ನ ಸ್ನೇಹಿತರ ಜೊತೆಗೂಡಿ ಸಂತೆ ಅಂಗಡಿಯಿಂದ ಫ್ಯಾನ್ಸಿ ಐಟಮ್ಗಳನ್ನು ಕಳವು ಮಾಡಿದ್ದಳು. ತಾನು ಬಡವಳು, ನನಗೆ ಬೇಕಾದುದನ್ನು ಪಡೆಯುವಲ್ಲಿ ನಾನು ಅನುಸರಿಸುವ ಮಾರ್ಗ ಸರಿಯಾಗಿದೆ, ಇದನ್ನು ಬಿಟ್ಟು ಅನ್ಯ ಮಾರ್ಗವಿಲ್ಲ. ನನ್ನ ನೋವುಗಳ ಮುಂದೆ ಬೇರೆಯವರ ನೋವು ದೊಡ್ಡದಲ್ಲ ಎಂದು ಪಂಚಮಿ ಭಾವಿಸಿದ್ದಳು. ಆದರೆ ಸಮೀಕ್ಷಳು ಹೇಳಿದ್ದನ್ನು ಕೇಳಿದ ಮೇಲೆ ಎಲ್ಲರ ಮನೆಯೊಳಗೆ ಮನದೊಳಗೆ ಭಾರವಾದ ಕತೆಗಳಿರುತ್ತದೆ ಎಂದು ಅರ್ಥವಾಯಿತು. ಪಂಚಮಿ ಎದ್ದು ನಿಂತಳು. ನಿನ್ನೆ ತನ್ನೊಂದಿಗೆ ಸಹಕರಿಸಿದ ಎಲ್ಲ ಸ್ನೇಹಿತರನ್ನು ಸಂಪರ್ಕಿಸಿ ನಿನ್ನೆ ಕದ್ದ ವಸ್ತುಗಳನ್ನೆಲ್ಲ ಸಮೀಕ್ಷಳ ಕೈಗೊಪ್ಪಿಸಿ ಎಲ್ಲರೂ ಸೇರಿ ಕ್ಷಮೆ ಯಾಚಿಸಿದರು. ಮುಂದೆಂದು ಈ ಕಳ್ಳತನವೆಂಬ ಪಾಪಕೃತ್ಯಕ್ಕೆ ಕೈ ಹಾಕಲಾರೆವು ಎಂದು ಕೈ ಮುಗಿಯುತ್ತಾ ಕ್ಷಮೆ ಕೇಳಿದರು. ಸಮೀಕ್ಷಳ ಮುಂದೆ ಒಂದು ಕ್ಷಣ ಅಪ್ಪನ ನಗು ಮೊಗ ಮಿಂಚಿದಂತಾಯಿತು. ಇದೀಗ ಪ್ಲಾಸ್ಟಿಕ್ ಬಳಕೆಯ ದುಷ್ಪರಿಣಾಮಗಳನ್ನು ಪ್ರಹಸನದ ಮೂಲಕ ತಿಳಿಸಿಕೊಳ್ಳಲು ಬರುತ್ತಿದ್ದಾರೆ 4ನೇ ತರಗತಿಯ ಸ್ಯಾನ್ವಿತ್, ಪ್ರಾರ್ಥನ್, ಯಶಸ್, ರಿಷಿಕಾ, ಜಾನ್ವಿ, 5ನೇ ತರಗತಿಯ ಶ್ರೀಶಾಂತ್, ಪ್ರೇಕ್ಷಾ ಮತ್ತು ತರುಣ್, 7ನೇ ತರಗತಿಯ ಜೀವಿತಾ ಮತ್ತು ತನುಶ್ರೀ. ಕೇಳಿ ಪ್ರಹಸನ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಅಂಬೇ ಅಂಬೇ ಅಮ್ಮ ಅಮ್ಮ ನೋಡಮ್ಮ, ನಮ್ಮ ಕರು ಬೆಳಗಿನಿಂದ ಒಂದೇ ಸಮನೆ ಕೂಗ್ತಾ ಇದ್ರು. ದನ ಏಕೆ ಹಾಲು ಕೊಡ್ತಿಲ್ಲ ಅಮ್ಮ? ಗೊತ್ತಿಲ್ಲ ರಾಜು,
ಬಹುಶಃ ಆರೋಗ್ಯ ಕೆಟ್ಟಿರಬೇಕು. ಹೊಟ್ಟೆ ಉಬ್ಬರಿಕೆಯಾಗಿದೆ, ಮೂಗಿನಲ್ಲಿ ನೀರು ಸುರಿಯುತ್ತಿದೆ. ನೋಡೋಣ, ಅಪ್ಪ ವೈದ್ಯರನ್ನು ಕರೆಯಕ್ಕೆ ಹೋಗಿದ್ದಾರೆ, ಈಗ ಬರಬಹುದು. ಅಪ್ಪ ಬಂದ್ರು, ಡಾಕ್ಟರ್ ಬಂದ್ರು. ನಮ್ಮ ಗೌರಿಗೆ ಏನಾಯ್ತು ಸರಿಯಾಗಿ ನೋಡಿ ಡಾಕ್ಟ್ರೇ. ಡೋಂಟ್ ವರಿ, ಪ್ರಾಬ್ಲಮ್ ಗೊತ್ತಾಯ್ತು. ಈಗಾಗಲೇ ಒಂದು ಹಸುವಿನ ಸರ್ಜರಿ ಮಾಡಿ ಬಂದೆ. ಅದರ ಹೊಟ್ಟೆಯಲ್ಲಿ 10 kg ಪ್ಲಾಸ್ಟಿಕ್ ಇತ್ತು. ಇದು ಅದೇ ಕೇಸ್. ಒಂದು ಕೆಲಸ ಮಾಡಿ, ಈಗಲೇ ಈ ಹಸುನ ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ, ಎಲ್ಲ ಸರಿ ಮಾಡಿಕೊಡ್ತೀನಿ. ಆಯ್ತು ಡಾಕ್ಟ್ರೇ, ಹಾಗೇ ಮಾಡ್ತೀನಿ. ಡಾಕ್ಟರ್ ಗೌರಿಯ ಹೊಟ್ಟೆಯನ್ನು ಸರ್ಜರಿ ಮಾಡಿದ್ರು. ಆಕೆಯ ಹೊಟ್ಟೆಯಲ್ಲೂ ಪ್ಲಾಸ್ಟಿಕ್ ಇತ್ತು. ರಾಜು ಈ ವಿಷಯವನ್ನು ತನ್ನ ಶಿಕ್ಷಕರಿಗೆ ತಿಳಿಸಿದ. ಟೀಚರ್, ಅಷ್ಟು ಪ್ಲಾಸ್ಟಿಕ್ ಹಸುವಿನ ಹೊಟ್ಟೆ ಸೇರಲು ಕಾರಣವೇನು? ಹೇಳ್ತೀನಿ ಮಕ್ಕಳೇ, ಅದಕ್ಕಾಗಿ ನಾವು ಸ್ವಲ್ಪ ಶಾಲೆಯಿಂದ ಹೊರಗೆ ಹೋಗೋಣ. ಸರಿ ಟೀಚರ್. ಇದೇನು ಮಕ್ಕಳ, ನಮ್ಮ ಶಾಲೆಯ ಆವರಣದ ಹೊರಗೆ ಇಷ್ಟು ಪ್ಲಾಸ್ಟಿಕ್? ಅದು ನಾವು ತಿನ್ನೋ ಪೆಪ್ಸಿದ್ದು ಹಾಗೂ ಚಾಕ್ಲೇಟ್ ರ್ಯಾಪರ್ಸ್. ಹಾಗಾದ್ರೆ ಪ್ಲಾಸ್ಟಿಕ್ ತ್ಯಾಜ್ಯ ಹಾಕೋದ್ರಲ್ಲಿ ನಿಮ್ಮದು ಪಾಲು ಇದೆ ಎಂದಾಯಿತು. ಸಾರಿ ಟೀಚರ್, ಈಗಲೇ ಕ್ಲೀನ್ ಮಾಡ್ತೇವೆ. ವೆರಿ ಗುಡ್. ಓ, ಅದ್ಯಾರು ಅಲ್ಲಿ ಹೋಗ್ತಿರೋದು? ರಂಗಣ್ಣ ಅಲ್ವಾ? ರಂಗಣ್ಣ, ಪ್ಯಾಟೆಗೋಗಿ ಬಂದ್ಯಾ ರಂಗಣ್ಣ? ಹೌದು ಟೀಚರ್. ಗೊತ್ತಾಗುತ್ತೆ. ತಲೆ ಮೇಲೆ ಪ್ಲಾಸ್ಟಿಕ್ ಚೀಲ, ಕೈಯಲ್ಲಿ 4 ಪ್ಲಾಸ್ಟಿಕ್ ತೊಟ್ಟೆಗಳು. ಅಚ್ಚರಿ ರಂಗಣ್ಣ, ಇಷ್ಟು ಪ್ಲಾಸ್ಟಿಕ್ ಚೀಲಗಳನ್ನು ಪೇಟೆಯಿಂದ ತರೋದ್ರ ಬದಲು ನೀನ್ಯಾಕೆ ಮನೆಯಿಂದಲೇ 1-2 ಬಟ್ಟೆ ಚೀಲಗಳನ್ನು ಕೊಂಡೋಗ್ಬಾರ್ದು? ಅದೆಲ್ಲ ಹಳೆ ಕಾಲದ ವಿಷಯ ಟೀಚರ್. ಈಗೆಲ್ಲ ಏನು ಕೊಂಡ್ರೋ ಅವರೇ ತಟ್ಟೆಯಲ್ಲಿ ಹಾಕಿಕೊಡ್ತಾರೆ. ಪುಕ್ಸಟ್ಟೆ ಸಿಗುವಾಗ ನಾನ್ಯಾಕೆ ಕಷ್ಟಪಟ್ಕೊಂಡು ಚೀಲ ಇಟ್ಕೊಂಡು ಹೋಗ್ಬೇಕು? ತಪ್ಪು ರಂಗಣ್ಣ. ಈಗ ಒಂದು ಕೆಲಸ ಮಾಡು, ಆ ಕಟ್ಟುಗಳನ್ನು ಅಲ್ಲಿಟ್ಟು ನಮ್ಮ ಜೊತೆ ಬಾ. ಸರಿ ಟೀಚರ್. ಮಕ್ಕಳೇ, ಅಲ್ಲಿ ನೋಡಿ, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ ಶಾಲಿನಿ ಬರುತ್ತಿದ್ದಾಳೆ. ಶಾಲಿನಿ, ಎಲ್ಲೋಗಿದ್ದೆ? ಅದೇನು ನಿನ್ನ ಚೀಲದೊಳಗೆ? ನಮಸ್ತೆ ಟೀಚರ್, ನಾನು ಹೋಟೆಲ್ಗೆ ಹೋಗಿದ್ದೆ ಟೀಚರ್, ಪಾರ್ಸಲ್ ತರೋಕೆ. ಇಷ್ಟು ಕಲಿತು ಹೀಗೆ ಮಾಡಬಹುದು ಶಾಲಿನಿ? ಬಿಸಿಯಾದ ವಸ್ತುಗಳನ್ನು ಪ್ಲಾಸ್ಟಿಕ್ನಲ್ಲಿ ತುಂಬಿದರೆ ಪ್ಲಾಸ್ಟಿಕ್ನಲ್ಲಿರುವ ರಾಸಾಯನಿಕಗಳು ಆಹಾರವನ್ನು ಸೇರುತ್ತದೆ ಮತ್ತು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಅದರ ಜೊತೆಗೆ ನಿನ್ನ ಆಹಾರದ ಕಾರಣವಾಗಿ ಅದೆಷ್ಟು ಪ್ಲಾಸ್ಟಿಕ್ ಅನ್ನು ಪರಿಸರಕ್ಕೆ ಸೇರಿಸಿದ ಹಾಗೆ ಆಯಿತು ನೋಡು. ಸಾರಿ ಟೀಚರ್. ನೋಡಿದ್ರಲ್ಲ ಮಕ್ಕಳೇ, ನಾವು ಈಗ ಭೇಟಿಯಾದದ್ದು ಕೇವಲ 2 ವ್ಯಕ್ತಿಗಳನ್ನು. ಆದರೆ ಅವರು ಪ್ರಕೃತಿಗೆ ಸೇರಿಸುವ ಪ್ಲಾಸ್ಟಿಕ್ ಪ್ರಮಾಣವನ್ನು ತಿಳಿದುಕೊಂಡ್ರಲ್ಲ ಮಕ್ಕಳೇ. ನಾವು ಬಳಸುತ್ತಿರುವ ಪ್ಲಾಸ್ಟಿಕ್ಗಳು ರಾಸಾಯನಿಕಗಳಿಂದ ತಯಾರಾದದ್ದು. ಅವುಗಳು ತರಕಾರಿ ತ್ಯಾಜ್ಯ ಅಥವಾ ಪ್ರಾಣಿಗಳ ಮಲಮೂತ್ರಗಳಂತೆ ಮಣ್ಣಿನಲ್ಲಿ ವಿಘಟನೆಯಾಗುವುದಿಲ್ಲ. ಹಾಗಾದರೆ ಪ್ಲಾಸ್ಟಿಕ್ ಅನ್ನು ನಾಶಪಡಿಸುವುದು ಹೇಗೆ? ಅದು ಅಸಾಧ್ಯ. ಸುಟ್ಟರೆ ವಿಷ ಅನಿಲಗಳು ಸೃಷ್ಟಿಯಾಗಿ ವಾಯು ಮಾಲಿನ್ಯವಾಗುತ್ತದೆ. ಮಣ್ಣಿನಲ್ಲಿ ಹೂತರೆ ಮಣ್ಣಿನ ಫಲವತ್ತತೆ ನಾಶವಾಗುತ್ತದೆ. ನೀರಿನಲ್ಲಿ ಸೇರಿದರೆ ಜಲಚರಗಳಿಗೆ ತೊಂದರೆ. ಆಹಾರದೊಂದಿಗೆ ಪ್ಲಾಸ್ಟಿಕ್ ಸೇವಿಸಿ ಈಗ ಅದೆಷ್ಟು ಪ್ರಾಣಿಗಳು ಪ್ರಾಣ ಕಳೆದುಕೊಳ್ಳುತ್ತಿವೆ. ಹಾಗಾದರೆ ಇದಕ್ಕೆ ಪರಿಹಾರ? ಎಲ್ಲದಕ್ಕೂ ಪ್ಲಾಸ್ಟಿಕ್ ಬಳಸುವ ನಮ್ಮ ಶೋಕಿ ನಿಲ್ಲಬೇಕು. ಪಾರ್ಸೆಲ್ ಅಥವಾ ವಸ್ತುಗಳನ್ನು ತರಲು ಪ್ಲಾಸ್ಟಿಕ್ ಅಲ್ಲದ ಪೊಟ್ಟಣಗಳನ್ನು ನಾವೇ ಕೊಂಡೊಯ್ಯಬೇಕು. ಪ್ಲಾಸ್ಟಿಕ್ ಕಂಡುಹಿಡಿಯುವ ಮೊದಲು ಸಹ ಮನುಷ್ಯ ಬದುಕಿದ್ದ ಎಂಬುದನ್ನು ಮರೆಯಬಾರದು. ಅದರ ಜೊತೆಗೆ ಮಕ್ಕಳೇ, ನಿಮಗೊಂದು ಕೆಲಸ ಕೊಡುತ್ತಿದ್ದೇನೆ. ಏನದು ಟೀಚರ್? ಪ್ಲಾಸ್ಟಿಕ್ನಂತೆ ಬಹುಪಯೋಗಕರವಾದ ಪ್ಲಾಸ್ಟಿಕ್ ಅಲ್ಲದ ಜೈವಿಕ ವಸ್ತುವನ್ನು ಕಂಡುಹಿಡಿಯಲು ನೀವು ಕೂಡ ಪ್ರಯತ್ನಿಸಿ. ಎಸ್ ಟೀಚರ್, ಪ್ಲಾಸ್ಟಿಕ್ ಎಷ್ಟು ಅಪಾಯಕಾರಿ ಎಂದು ತಿಳಿಯಿತು. ಇಂದಿನಿಂದ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುತ್ತೇವೆ. ಧನ್ಯವಾದಗಳು ಟೀಚರ್. ಪ್ಲಾಸ್ಟಿಕ್ ಚೀಲ ಬಿಡಿ, ಬಟ್ಟೆ ಚೀಲ ಹಿಡಿ. ಈಗ ಐಕ್ಯತೆಯನ್ನು ಸಾರುವ ಗೀತೆಯೊಂದನ್ನು ಕೇಳೋಣ. ರಚನೆ HS ವೆಂಕಟೇಶಮೂರ್ತಿ. ಹಾಡುವವರು 7ನೇ ತರಗತಿಯ ಮಾನ್ಯ KP ಶ್ರೀನಿಧಿ ಮೋನಿಶಾ, 5ನೇ ತರಗತಿಯ ತ್ರಿಷಾ ಪ್ರೇಕ್ಷಾ ಮತ್ತು ಚೈತನ್ಯ. ಎಲೆಗಳು ನೂರಾರು, ಭಾವದ ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು, ಜಾತಿ ಭಾಷೆ ಪಂಥ ಹಲವು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ, ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ ನೀಗೋಣ, ಭಿನ್ನತೆ ನೀಗೋಣ, ಸಾವಿರ ಹೆಜ್ಜೆ ಒಂದೇ ಗುರಿಗಾಗಿ. ಲಲ್ಲ
ಬೆಳಕಿನ ಕುಡಿಗಳು ನೂರಾರು, ಬೆಳಕಿನ ಪರಿಗೆ ಒಂದೇ ಹೆಸರು. ಸೂರ್ಯ ಚಂದ್ರ ಲಾಂದ್ರ ಹಣತೆ, ಅವುಗಳ ಹಿಂದೆ ಮಾತ್ರ ಒಂದೇ ಘನತೆ. ತೆರೆಯೋಣ ಹೃದಯ ತೆರೆಯೋಣ, ನಾವು ನೀವು ಸೇರಿ ಒಂದಾಗಿ. ಮರೆಯೋಣ ಭೇದ ಮರೆಯೋಣ, ನದಿಗಳು ಕೂಡಿದ ಪ್ರೀತಿಯ ಕಡಲಾಗಿ. ಲಲ್ಲ ಲಲ್ಲ ಲಾಲ ಲಲ್ಲ ಲಲ್ಲ ಲಾ, ಲಲ್ಲ ಲಲ್ಲ ಲಾಲ ಲಲ್ಲ ಲಲ್ಲ ಲಾ. ಪದಗಳು ನೂರಾರು, ಬದುಕಿನ ಹದಗಳು ನೂರಾರು, ಪದಗಳ ಹಿಂದೆ ಒಂದೇ ಉಸಿರು. ಅಕ್ಕರೆಯಿಂದ ಒಟ್ಟಿಗೆ ಬಾಳೋಣ, ಭಾರತ ಮಾತೆಗೆ ನಮ್ಮ ಪ್ರೀತಿಯ ತೋರೋಣ. ಕಟ್ಟೋಣ ನಾಡನ್ನು ಕಟ್ಟೋಣ, ನಾವು ನೀವು ಸೇರಿ ಒಂದಾಗಿ. ಮುಟ್ಟೋಣ ಭಾನನು ಮುಟ್ಟೋಣ, ತಾರೆಗಳೇ ಈ ನಾಡಿಗೆ ಸೂರಾಗಿ. ತಾರೆಗಳೇ ಈ ನಾಡಿಗೆ ಸೂರಾಗಿ, ತಾರೆಗಳೇ ಈ ನಾಡಿಗೆ ಸೂರಾಗಿ. ಇಷ್ಟರವರೆಗೆ ನಮ್ಮ ಕಾರ್ಯಕ್ರಮಗಳನ್ನು ಆಲಿಸಿದ ನಲ್ಮೆಯ ಶ್ರೋತೃಗಳಿಗೆಲ್ಲ ಧನ್ಯವಾದಗಳು. ಕಾರ್ಯಕ್ರಮ ನಿರೂಪಿಸಿದ ನಾನು ಮಾನ್ಯ ಕೆಪಿ ಹಾಗೂ ಇನ್ನೋರ್ವರು ನನ್ನ ಸಹಪಾಠಿ ಶ್ರೀನಿಧಿ. ಹೀಗೊಂದು ಅವಕಾಶವನ್ನು ಕಲ್ಪಿಸಿದ ಮಂಗಳೂರು ಆಕಾಶವಾಣಿಗೆ ಅನಂತಾನಂತ ಧನ್ಯವಾದಗಳು. ಕಾರ್ಯಕ್ರಮ ನಡೆಸಿಕೊಡುವಲ್ಲಿ ಸಹಕರಿಸಿದ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಶ್ಯಾಮಲಾ, ಶಿಕ್ಷಕರುಗಳಾದ ಶ್ರೀಮತಿ ಚೇತನ, ಶ್ರೀ ಮಧು KS, ಶ್ರೀಮತಿ ಚೈತ್ರಾರವರಿಗೂ, ಸಂಗೀತ ಶಿಕ್ಷಕರಾದ ಶ್ರೀ ಸುರೇಶ್ ರವರಿಗೂ, ಶಿಕ್ಷಕೇತರರಾದ ಶ್ರೀಮತಿ ಪ್ರೇಮ, ಶ್ರೀಮತಿ ವಿಜಯರವರಿಗೂ ಹಾಗೂ ಎಲ್ಲ ಪೋಷಕ ವೃಂದದವರಿಗೂ, ಪ್ರೋತ್ಸಾಹಿಸಿದ ಮಾನ್ಯ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ತಾರಕೇಸರಿಯವರಿಗೂ ಹಾಗೂ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀಮತಿ ವಾರಿಜರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮವನ್ನು ಸಂಯೋಜಿಸುವುದರ ಜೊತೆಗೆ ಕಥೆ, ಪ್ರಹಸನಗಳನ್ನು ರಚನೆ ಮಾಡಿಕೊಟ್ಟು ತರಬೇತಿಗೊಳಿಸಿದ ನಮ್ಮ ಶಾಲೆಯ ಗಣಿತ ವಿಜ್ಞಾನ ಶಿಕ್ಷಕರಾದ ಸಂತೋಷ್ ಆಚಾರ್ಯರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಇದುವರೆಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ತಂಗಡಿ ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದಿರಿ. ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಮಕ್ಕಳೇ. ನಮಸ್ಕಾರ.